ಜಯನಗರದಲ್ಲಿ ಇದ್ದರು. ಫಾದರ್ ವಾಸ್ ಅಗೇನ್ ಲಿಟಲ್ ಬಿಟ್ ಸಿಕ್ಕು. ಇವ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅವ್ರಿಗೂ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಾನು ಕರೆದ್ರು, ಹೋದೆ. ಏನಾದರೂ ಹೇಳಿದ್ರಾ ಅಪ್ಪ ನನ್ನ ವಿಚಾರವಾಗಿ, ಅಥವಾ ಏನಾದರೂ ಹೇಳಿದ್ರಾ ಅಂತ ಕೇಳಿದ್ರು. ಸಾಯೋದಕ್ಕೆ ಮುಂಚೆ ಯು ವಾಂಟೆಡ್ ಟು ನೋ ವಾಟ್ ಯು ಹ್ಯಾವ್ ಸೆಡ್ ಅಂತ. ಅಷ್ಟು ಪ್ರೀತಿ ವಿಶ್ವಾಸ. ನಮ್ಮ ಫಾದರ್ ಏನೂ ಕೇಳ್ತಾಯಿದ್ರು, ನಮಗಾಗಲಿ ನಮ್ಮ ಕಸಿನ್ ಬ್ರದರ್ಸ್ಗಾಗಲಿ ನಾಟ್ ಎ ಸಿಂಗಲ್ ಲಿಟಿಗೇಷನ್. ಇಡೀ ಫ್ಯಾಮ್ಲಿಗೆ ನಾಟ್ ಎ ಸಿಂಗಲ್ ಲಿಟಿಗೇಷನ್. ಇನ್ ಮೈ ಪೊಲಿಟಿಕಲ್ ಕೆರಿಯರ್ ಹಿಯರ್ ಆಸ್ ಎ ಚೇರ್ಮನ್ ಆರ್ ವಾಟ್ ಎವರ್ ಪೋಸ್ಟ್ ಐ ಹ್ಯಾಡ್ ಹಿಯರ್, ನಾಟ್ ಎ ಸಿಂಗಲ್ ಕಂಪ್ಲೇಂಟ್ ಫ್ರಮ್ ಅವರ್ ಸೈಡ್ ಟು ದಿ ಪೊಲೀಸ್. ಯಾರು ಪ್ರೈವೇಟ್ನವ್ರಿಗಾಗಲಿ ಅದನ್ನ ತಂದೆಯವರು ಹಂಗೆ ನಡ್ಕೊಂಡ್ರು, ಅವರು ಹಂಗೆ ನಡ್ಕೊಂಡ್ರು. ಈಗ ರೀಸೆಂಟ್ 3 ತಿಂಗಳಾಯ್ತು, ಈಗಲೂ ಬೈತಾರೆ ನಮ್ಮ ಕಾಲನಿಯವರು, ಬಡವರು. ಏಮನೋ ಈಗ ಪೊಲೀಸ್ ಸ್ಟೇಷನ್ ತರಿಸ್ಬಿಟ್ಟೆ. ಈ ಪ್ಲ್ಯಾನ್ ಆಫ್ ವಿಧಾನಸೌಧಗೆ ವಾಸ್ ಗಿವನ್ ಟು ಹಿಮ್. ನಗ್ನಗ್ತಾ ಕೊಟ್ರಂತೆ ಕೆ ಸಿ ರೆಡ್ಡಿ. ಫ್ರೀಡಮ್ ಫೈಟರ್ಸ್ ಎಲ್ಲ ಭಾಳ ಗಲಾಟೆ ಮಾಡಿದ್ದಾರೆ, ಅಜಿಟೇಷನ್. ಅಷ್ಟು ದೊಡ್ಡದಾಗಿ ಕಟ್ಟಕ್ಕೆ ಹೋಗಬೇಡ, ಚಿಕ್ಕದಾಗಿರಲಿ, ಎಕ್ಸ್ಪೆನ್ಸಸ್. ಈಗ ತಾನೇ ಸ್ವತಂತ್ರ ಬಂದಿದೆ. ರಾಮನಗರದವರು ಅಲ್ವಾ ಕೆಂಗಲ್ ಹನುಮಂತಯ್ಯ, ಮೈಸೂರು ಮಹಾರಾಜರ ಥರ ಪ್ಯಾಲೇಸ್ ಕಟ್ಟಬೇಕು ಅಂತ ಪರಿಕಲ್ಪನೆ ಇಟ್ಕೊಂಡು ವಿಧಾನಸೌಧ ಸ್ಟಾರ್ಟ್ ಮಾಡಿ, ಈ ಯುಟಿಲೈಸ್ ದಿ ಲೇಬರ್ ಪ್ರಿಸ್ನರ್ಸ್ ಫ್ರಮ್ ದಿ ಸೆಂಟ್ರಲ್ ಪ್ರಿಸನ್. ಅವರಿಗೆ ಎಷ್ಟು ಜನ ಇದ್ದರೂ ಗೊತ್ತಿಲ್ಲ. ಸರ್, ಕೆ ಸಿ ರೆಡ್ಡಿ ಅವರ ವಿಚಾರ ನಿಮ್ಮ ಪ್ರಬುದ್ಧ ಮನೆಗೆ ಬಂದ್ಮೇಲೆ ಇಷ್ಟೆಲ್ಲ ನಡೀತು, ನೀವು ಅವ್ರ ಜೊತೆ ಒಂದ್ಸಲ ಟ್ರಾವೆಲ್ ಮಾಡಿದ್ರಿ. ಸೊ ಇಷ್ಟಕ್ಕೆ ಲಾಸ್ಟ್ ಆಯ್ತಾ ನಿಮ್ಮವರ ಸಂಬಂಧ ಮುಂದಕ್ಕೆ ಹೇಗೆ ಬೆಳೀತಾ ಹೋಯ್ತು? ಗವರ್ನರ್ ಆಗಿ ರಿಟೈರ್ಡ್ ಆದಮೇಲೆ ಜಯನಗರದಲ್ಲಿ ಇದ್ದರು. ಜಯನಗರ ಅವರು ಮನೆ ಇತ್ತು. ಅದು ಆ್ಯಕ್ಚುಲಿ ನಮ್ಮ ಆಂಟಿ ಮನೆ, ಸರೋಜಮ್ಮ ಹೆಸರಿನಲ್ಲಿ ಇತ್ತು ಅದು ಮನೆ. ಅದ್ರ ಪಕ್ಕದಲ್ಲೇ ಗುರುವಾರೆಡ್ಡಿ ಮನೆ ಈಗಲೂ ಇದೆ. ಗುರುವಾರೆಡ್ಡಿ ಅವರು ಡಾಟ್ರು, ಎಲ್ಡರ್ ಡಾಟ್ರ್ ಬಂದುಬಿಟ್ಟು ಈಗಲೂ ಮೊನ್ನೆವರೆಗೂ ಇದ್ದರು. ಅವರು ಇಲ್ಲೇ ಮದುವೆ ಆಗಿದ್ದರು, ಬಲ್ಜಿಪಿಲ್ಲಿ ಅಂತ, ಬೇರಾಮರೆಡ್ಡಿ ಅಂತ ಒಬ್ಬರು ಕೊಟ್ಟಿದ್ರು. ಆ ರಿಲೇಷನ್ಶಿಪ್ಪೇ ಇವ್ರಿಗೆ ಬಂದಿದ್ದು ಲಾಸ್ಟ್ನಲ್ಲಿ. ಅವ್ರ ತಂಗಿನೇ ಸರೋಜಮ್ಮ ಅವ್ರನ್ನ ಮದುವೆ ಮಾಡ್ಕೊಂಡಿದ್ದು ಕೆ ಸಿ ರೆಡ್ಡಿ. ಆಫ್ಟರ್ 7 years ಆಫ್ ದಿ ಫಸ್ಟ್ ವೈಫ್ ಡೆತ್, ಡಿಮೈಸ್ ಆದಮೇಲೆ. ಆ ಜಯನಗರ ಅವ್ರ ಮನೆಯಲ್ಲಿ, ಸರೋಜಮ್ಮ ಮನೆಯಲ್ಲಿ ಇದ್ದರು ಇವರು. ಇದ್ದಾಗ ಫಾದರ್ ವಾಸ್ ಅಗೇನ್ ಲಿಟಲ್ ಬಿಟ್ ಸಿಕ್ಕು. ಇವ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅವ್ರಿಗೂ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿತ್ತು. ಈ ವಾಸ್ ಗೆಟಿಂಗ್ ಟ್ರೀಟ್ಮೆಂಟ್ ಇನ್ ದಿ ಸಿವಿಲ್ ಹಾಸ್ಪಿಟಲ್ ಯಾರು KGFನಲ್ಲಿ. ಅವರು ಅಲ್ಲಲ್ಲ, ನಮ್ಮ ತಂದೆ. ಅವಾಗ ಎಲ್ಲಿ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳೇನು ಇರಲಿಲ್ಲ, ಬಂದಿರಲಿಲ್ಲ. ನಮ್ಮ ತಂದೆಯವರು ಇಲ್ಲೇ ಟ್ರೀಟ್ಮೆಂಟು. ಈ ವಾಸ್ ಎ ಡಯಾಬಿಟಿಕ್, ಶುಗರ್ ಪೇಷಂಟು, ಎಲ್ಲ ಮಾಡ್ತಾನೆ. ವಾಸ್ ಎ ಸ್ಟ್ರಿಕ್ಟ್ ವೆಜಿಟೇರಿಯನ್ ಆಲ್ಸೋ. ಇಲ್ಲಿ ಟ್ರೀಟ್ಮೆಂಟ್ ತಗೊತಾಯಿದ್ರು. ಸೊ 74ನಲ್ಲಿ ಈ ಎಕ್ಸ್ಪೈರ್ಡ್ ಇನ್ ದಿ ಸಿವಿಲ್ ಹಾಸ್ಪಿಟಲ್ KGF. ಅಲ್ಲೇ ಅವ್ರು ತೀರೋಗಿದ್ದು. ಸರಿ, ಅವ್ರು ತೀರೋದ್ಮೇಲೆ ಅಜ್ಜಿ ಇದ್ರಲ್ಲ, ಅವಾಗ ಬಂದು ನೋಡೋರು. ಅವ್ರಿಗೆ ಎಷ್ಟು ಪ್ರೀತಿ ಇತ್ತಂದರೆ ಅವರ ನಮ್ಮ ತಂದೆ ಮೇಲೆ, ಈ ಕೇಮ್ ಆ್ಯಂಡ್ ಸ್ಯಾಟ್ ದೇರ್. ದ ಫ್ಯೂನ್ರಲ್ ವಾಸ್ ಗೋಯಿಂಗ್ ಆನ್, ಅದು ರಿಚುವಲ್ಸ್ ಎಲ್ಲ. ಅಲ್ಲೊಂದು ಚೇರ್ ಇದೆ, ಈಗಲೂ ಅಲ್ಲಿ ಇದೆ ನೋಡಿ, ಕಲ್ಲು ಬಂಡೆ. ಅದ್ರ ಮೇಲೆ ಕೂತ್ಕೊಂಡು ನಾನು ಕರೆದ್ರು. ನನ್ನ ರಿಮೆಂಬರೆನ್ಸ್ ಎಟ್ ದ್ಯಾಟ್ ಟೈಮ್. ನಾನು ಕರೆದ್ರು, ಹೋದೆ. ಏನಾದರೂ ಹೇಳಿದ್ರಾ ಅಪ್ಪ ನನ್ನ ವಿಚಾರವಾಗಿ, ಅಥವಾ ಏನಾದರೂ ಹೇಳಿದ್ರಾ ಅಂತ ಕೇಳಿದ್ರು. ಸಾಯೋದಕ್ಕೆ ಮುಂಚೆ ಯು ವಾಂಟೆಡ್ ಟು ನೋ ವಾಟ್ ಯು ಹ್ಯಾವ್ ಸೆಡ್ ಅಂತ. ಅಷ್ಟು ಪ್ರೀತಿ ವಿಶ್ವಾಸ. ಏನು ಹೇಳಿಲ್ಲಪ್ಪ, ಏನು ಹೇಳಿಲ್ಲ ಚಿಕ್ಕಪ್ಪ, ಅವ್ರ ಪಾಠಕ್ಕೆ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ವಿ. ನಾವು ಇನ್ನೇನು ಹೇಳೋದು? ಏನಾದರೂ ಹೇಳಿದರೆ ಹೇಳ್ತಾ ಇದ್ವಿ, ಏನಾದರೂ ಹೇಳಿದ್ರ ಅಂತ. ಆ ಸ್ಟೇಟಸ್ನಲ್ಲಿ ಇವ್ರ ಏನಾದರೂ ಕೇಳಿದ್ರಂತೆ. ಇವ್ರು ಯಾವುದೋ ಅವ್ರ ಲೈಫ್ನಲ್ಲಿ ನಮ್ಮ ಫಾದರ್ ಏನೂ ಕೇಳ್ತಾ ಇರಲಿಲ್ಲ ಅವ್ರನ್ನ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಅದೆಲ್ಲ ಏನಿಲ್ಲ. ಇವ್ರ ಪಾಟಿಗೆ ಇವರು, ಅವ್ರ ಪಾಟಿಗೆ ಅವರು. ರೈಟ್ ಫ್ರಮ್ ಬಿಗಿನಿಂಗ್ ದಟ್ ವಾಸ್ ಹೌ ದ ರಿಲೇಷನ್ಶಿಪ್ ವಾಸ್ ದೇರ್. 1954-55 ಲ್ಯಾಂಡ್ ರಿಫಾರ್ಮ್ ಬಂತು. ಇದೆಲ್ಲ ಕಳ್ಕೊಂಡ್ರು. ವೀಣಾ ಬಾಬಾವಿಗೆ 100 ಎಕರೆ, ಇನ್ನೊಬ್ರಿಗೆ 100 ಎಕರೆ, ಈ ಥರ ಕಳ್ಕೊಂಡು ಲಾಸ್ಟ್ನಲ್ಲಿ ಇದ್ದಿದ್ದ ಲ್ಯಾಂಡ್ಸ್ಗೆ ಲ್ಯಾಂಡ್ ರಿಫಾರ್ಮ್ ಬಂದಾಗ, ಅದು ಯಾರ ಪೀರಿಯಡ್ ಗೊತ್ತಿಲ್ಲ ನನಗೆ, ದೇವರಾಜ ಅರಸು ಪೀರಿಯಡ್ ಲ್ಯಾಂಡ್ ರಿಫಾರ್ಮ್ ಬಂತು.
ವಿ ಆರ್ ಸಪೋಸ್ ಟು ಓನ್ 10 acres ಆಫ್ ವೆಟ್ಲ್ಯಾಂಡ್. ಅದಕ್ಕೆ ಮೇಲೆ ಇರೋಲ್ಲ. 10 acres ಆಫ್ ವೆಟ್ಲ್ಯಾಂಡ್ ಈಸ್ ಈಕ್ವಲ್ ಟು 40 acres ಆಫ್ ಡ್ರೈ ಲ್ಯಾಂಡ್ ಅಂತ ಏನಾದ್ರು ಕಾನೂನು ತಂದು ಲ್ಯಾಂಡ್ ರಿಫಾರ್ಮ್ಸ್ಗೆ ತಂದರೆ ಎವ್ರಿ ತಾಲೂಕಿನಲ್ಲಿ. ಆವಾಗ ನಾವು ಲೆಕ್ಕ ಕೊಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮೊದಲೇ ಅದರು ತಿಳ್ಕೊಂಡು ನಮ್ಮ ಫಾದರು ಅವರು ಅದೇ ಅವ್ರ ಫಾದರ್ ಇಲ್ಲ ಗುರುವಾರೆಡ್ಡಿ ಅವರೆಲ್ಲ ಅಡ್ವೊಕೇಟ್ ಅವರು ಆಗಿನ ಕಾಲಕ್ಕೆ. ಸರಿ, ಇವ್ರ ತಾಯಿ ಗಂಗೋಜಮ್ಮ ಎಂದರು. ಶಿ ಈಸ್ ಆಲ್ಸೋ ಶೇರ್ ಹೋಲ್ಡರ್ ಅವಾಗ. ಹಾಂ, ಶಿ ಈಸ್ ಮೇನ್ ಅಂತಾನೆ. ಆಫ್ಟರ್ ಕೇಶಿ ರೆಡ್ಡಿಸ್ ಫಾದರ್ಸ್ ಡೆತ್ ಶಿ ಈಸ್ ದಿ ಮೇನ್ ಲೇಡಿ. ಅರ್ಧ ಆಸ್ತಿ ಅವ್ರದ್ದೇ ಗಂಗೋಜಮ್ಮಂದು. ಸೊ ಅದಕ್ಕೆ ಇವೆಲ್ಲ ಕೂತ್ಕೊಂಡು 54-55ನಲ್ಲಿ 13 ಸ್ಕೆಡ್ಯೂಲ್ಸ್ ಮಾಡಿದ್ದಾರೆ. ಅವ್ರ ಮಕ್ಕಳದು ನಮ್ಮದು ಎಲ್ಲ 13 ಸ್ಕೆಡ್ಯೂಲ್. ಫಾರ್ ರೆಸ್ಪೆಕ್ಟಿವ್ ಮೈನರ್ಸ್ ದೇವರ್ ದಿ ಗಾರ್ಡಿಯನ್ಸ್ ಟಿಲ್ ವಿ ಗೆಟ್ ದಿ ಏಜ್. ನಮ್ಮ ಅಣ್ಣ ಅವರೊಬ್ಬರೇ, ದೊಡ್ಡಣ್ಣ ಒಬ್ಬರೇ ಮೇಜರ್ ಆಗಿದ್ದಿದ್ದ ಅವಾಗ. ಅವ್ರು ಸೈನ್ ಮಾಡಿದ್ದಾರೆ ಡಾಕ್ಯುಮೆಂಟ್ಗೆ, ಅವರು ಮತ್ತು ನಮ್ಮ ತಂದೆ. ಆ ಸಮಯದಲ್ಲಿ ಆ ಪ್ರಸ್ತುತ ಕಾಲಮಾನದಲ್ಲಿ ಎಲ್ಲ ನೀವು ಕೊಟ್ಬಿಟ್ಟಿದ್ರಿ ಒಂದಷ್ಟು ಆಸ್ತಿನ, 100 ಎಕರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ SC/ST ಕಾಲೋನಿಗಳಿಗೆ ಅಂತೇಳಿ. ಅವಾಗ ಉಳ್ಕೊಂಡಿದ್ದ ಬಹುತೇಕ ಆಸ್ತಿ ಎಷ್ಟಿರ್ಬೋದು? ಅಷ್ಟೇ, ಎಲ್ರಿಗೂ 30 ಎಕರೆ ಬಂತು. ಅದೇ 2000 ಎಕರೆ ಇತ್ತು. ಅದೇ ಸರ್, ಎಲ್ಲ ಹೋಗಿ ನಮ್ಮ ಈಗ 13 ಸ್ಕೆಡ್ಯೂಲ್ಸ್ 13 ಜನಕ್ಕೆ ಕೊಡಬೇಕಲ್ಲ ಭಾಗ. ಅವ್ರು 5 ಜನ, ಒಬ್ಬ ಹೆಣ್ಮಗಳು, ನಾವು 4 ಜನ, ಎಷ್ಟಾಯಿತು? 9. ತಾಯಿ ಒಂದು ಶೇರು 10. ಸೊ ಲೈಕ್ ದಟ್ ದೇ ಮೇಡ್. ಡಾಕ್ಯುಮೆಂಟ್ ಇದೆ, ಅದನ್ನೆಲ್ಲ ಓದಬೇಕು. 30 ಈಕ್ವಲ್ ಏಜ್ ಗ್ರೂಪ್. ನನಗೂ ಅವ್ರ ಸೆಕೆಂಡ್ ಸನ್ಗೆ ಯಾರ್ಯಾರೇ ಫಸ್ಟ್ ಸನ್ ಆ್ಯಂಡ್ ಫಸ್ಟ್ RK ಪ್ರಸಾದ್ ಒಂದು ಕಡೆ, ಈ ಥರ ವಿತೌಟ್ ಎನಿ ಡಿಫ್ರೆನ್ಸ್. ನಾಳೆ ಲಿಟಿಗೇಷನ್ ಬರಬಾರ್ದು ಒಬ್ರಿಗೊಬ್ರಿಗೆ ಅಂತ ಹೇಳ್ಬಿಟ್ಟು ಏಜ್ ಗ್ರೂಪ್ ಮೇಲೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್. ಸರ್, ಹಂಗಾರೆ ನಿಮ್ಗೆ ಇನ್ನೂ ಆಸ್ತಿ ಅನ್ನೋ ಪದದ ಅರ್ಥ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಹೌದು, ನನಗೆ 10 ವರ್ಷ. ಐ ವಾಸ್ ಏಜ್ 10 years ವೆನ್ ಐ ಗಾಟ್ ಮೈ ಶೇರ್ ಆಫ್ ಲ್ಯಾಂಡ್. ಆಫ್ಟರ್ 18 ಅಲ್ಲಿವರೆಗೂ ಅವರೇ ನೋಡ್ಕೊತಾ ಇದ್ದರು. ಕೆಲವೊಂದು ಆಸ್ತಿಗಳನ್ನು ಸೇಲ್ ಮಾಡಿದ್ದಾರೆ ಅವರೇ, ತಂದೆಯವರು, ನಮ್ಮ ನಂಬಿಕೆ ಮೇಲೆ. ನಾನು 18 years ಆದಮೇಲೆ ಅದು ರಿಜಿಸ್ಟರ್ ಮಾಡಿಕೊಟ್ಟೆ. ಯಾಕಂದರೆ ತಂದೆ ಹೇಳ್ಬಿಟ್ಟಿದ್ದಾರಲ್ಲ, ಕೆಲವೊಂದು ಆಸ್ತಿಗಳು ರಿಜಿಸ್ಟರ್ ನಾವು ಪಾಲಿಸಿ ಮಾಡಿಬಿಟ್ಟು ಅದನ್ನು ಮಾಡಿದ್ದೀವಿ ನಾವು. ಸೋ ಫಾರ್ ಇನ್ ಅವರ್ ಫ್ಯಾಮ್ಲಿ, ನಮಗಾಗಲಿ ನಮ್ಮ ಕಸಿನ್ ಬ್ರದರ್ಸ್ಗಾಗಲಿ, ನಾಟ್ ಎ ಸಿಂಗಲ್ ಲಿಟಿಗೇಷನ್. ಇಡೀ ಫ್ಯಾಮ್ಲಿಗೆ ನಾಟ್ ಎ ಸಿಂಗಲ್ ಲಿಟಿಗೇಷನ್. ಇನ್ ಮೈ ಪೊಲಿಟಿಕಲ್ ಕೆರಿಯರ್ ಹಿಯರ್ ಆಸ್ ಎ ಚೇರ್ಮನ್ ಆರ್ ವಾಟ್ ಎವರ್ ಪೋಸ್ಟ್ ಐ ಹ್ಯಾಡ್ ಹಿಯರ್, ನಾಟ್ ಎ ಸಿಂಗಲ್ ಕಂಪ್ಲೇಂಟ್ ಫ್ರಮ್ ಅವರ್ ಸೈಡ್ ಟು ದಿ ಪೊಲೀಸ್. ಯಾರು ಪ್ರೈವೇಟ್ನವ್ರಿಗಾಗಲಿ ಯಾವುದಕ್ಕೊಂದು ಕಂಪ್ಲೇಂಟ್ ಹೋಗಿಲ್ಲ. ಸರ್, ಆಮೇಲೆ ಇನ್ನೊಂದು, KC ರೆಡ್ಡಿ ಅವರ ಊರಿನಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ. ಹೌದು, ಮೊನ್ನೆ ಜಸ್ಟ್ 2 months ಬ್ಯಾಕ್ ಇಟ್ ಕೇಮ್ ಪೊಲೀಸ್ ಸ್ಟೇಷನು. ಅದುವರೆಗೂ ವಿ ಡಿಂಟ್ ವಾಂಟ್ ಟು ಎಂಟರ್ಟೈನ್ ದಿ ಪೊಲೀಸ್ ಸ್ಟೇಷನ್. ಆ್ಯಸ್ ಎ ಪಂಚಾಯತ್ ಚೇರ್ಮನ್ ಜಾಗ ಕೊಡಲಿಲ್ಲ ಅವರಿಗೆ. 10 ವರ್ಷ ಮುಂಚೆನೇ ಬಂದಿತ್ತು ಹುಡ್ಕೊಂಡು, ಹೋಬ್ಳಿ ಹೆಡ್ ಕ್ವಾರ್ಟರ್ಸು ಇಲ್ಲಿ ಇರಬೇಕು ಅಂತ. ನಾವು ಬೇಡ, ಅಂಥದ್ದೇನಿಲ್ಲ ಇಲ್ಲಿ, ಅಂಥ ಗಲಾಟೆಗಳು ಇಲ್ಲ, ಅಂಥ ಡಕಾಯಿಟಿ ಇಲ್ಲ. KGFನಲ್ಲಿ ಇತ್ತು. KGF ದಟ್ ಕಲ್ಚರ್ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್. ದೇವರ್ 5 or 6 ಪೊಲೀಸ್ ಸ್ಟೇಷನ್ಸ್ ಇನ್ KGFನಲ್ಲಿ. ಅಲ್ಲಿತ್ತು. SP ಆಫೀಸ್ ಆಲ್ಸೋ ವಾಸ್ ದೇರ್. ಇಲ್ಲಿ ಏನಾಗಿತ್ತಂದರೆ, ಈ ರೋಡ್ ಇಲ್ವಾ, ಈ ರೋಡ್ಗೆ ಆಚೆ ಆ್ಯಂಡರ್ಸನ್ ಪೇಟೆ ಅಂತ ಇಂದಿದೆ KGFನಲ್ಲಿ. ಈ ರೋಡಿಂದ ಆಚೆ ಪೊಲೀಸ್ ಅಲ್ಲಿಗೆ ಹೋಗ್ಬೇಕು ಪೊಲೀಸ್ನವರು. ಏನಾದರೂ ಇದ್ದರೆ ಪೊಲೀಸ್ ಕಂಪ್ಲೇಂಟ್ಸು. ಈ ರೋಡಿಂದ ಈಚೆಗೆ ಬೇತ್ಮಂಗಳ ಈ ಕಡೆ ಒಂದು ಪೊಲೀಸ್ ಸ್ಟೇಷನ್ ಇತ್ತು, ಬಟ್ ನಾಟ್ ಇನ್ ಪ್ರಾಪರ್ ವಿಲೇಜ್. ಈ ರೋಡ್ ವಾಸ್ ದಿ ಡಿವೈಡಿಂಗ್ ಲೈನು. ಸೊ ಯಾವುದು ಅಂತ ಇದು ಇರಲಿಲ್ಲ. ವಿ ಡಿಂಟ್ ವಾಂಟ್ ಟು ಎಂಟರ್ಟೈನ್ ಪೊಲೀಸ್ ಸ್ಟೇಷನ್ಸ್ ಹಿಯರ್ ಡ್ಯೂರಿಂಗ್ ಈಸ್ ರಿಜಿಮ್. ನಮ್ಮ ತಂದೆಯವರು ಹಂಗೆ ನಡ್ಕೊಂಡ್ರು, ಅವರು ಹಂಗೆ ನಡ್ಕೊಂಡ್ರು. ಈಗ ರೀಸೆಂಟ್ 3 ತಿಂಗಳಾಯ್ತು, ಈಗಲೂ ಬೈತಾರೆ ನಮ್ಮ ಕಾಲನಿಯವರು, ಬಡವರು. ಏಮನೋ ಈಗ ಪೊಲೀಸ್ ಸ್ಟೇಷನ್ ತರಿಸ್ಬಿಟ್ಟೆ ಅಂಥದ್ದೇನಿಲ್ಲ ಈಗ. ಸರ್, ಅಂದರೆ KC ರೆಡ್ಡಿ ಅವರು ಏನಾದರೂ ಯಾವುದಾದ್ರೂ ಗಲಾಟೆ ಗದ್ದಲಕ್ಕೆ ಅಥವಾ ಏನಾದರೂ ವೈಮನಸ್ಸುಗಳಿಗೆ ಸಣ್ಣ ಪುಟ್ಟದಕ್ಕೆ ಊರಿನ ವಿಚಾರಕ್ಕೆ ಯಾವತ್ತಾದರೂ ಬಂದಿದ್ದು? ಯಾವತ್ತೂ ಬಂದಿಲ್ಲ. ಅವ್ರ ಅಣ್ಣ ಇದ್ದಾರೆ, ಅವ್ರಿಗೆಲ್ಲ ವಹಿಸ್ಬಿಟ್ಟಿದ್ರು. ಯಾವತ್ತೂ ಕ್ಯಾಸಂಬಳ್ಳಿ ವಿಚಾರ ಅವ್ರ ತಲೆಗೆ ಇಡ್ತಾ ಇರಲಿಲ್ಲ. ಹಾಗಾದ್ರೆ ಕ್ಯಾಸಂಬಳ್ಳಿ ಊರಿನ ವಿಚಾರ ಎಲ್ಲ ಯಾರು ನೋಡ್ಕೋತಾ ಇದ್ದಾರೆ? ಇವರೇ ಫಾದರು.
ಫಾದರ್ ವಾಸ್ ಪಂಚಾಯತ್ ಚೇರ್ಮನ್, ಇವಾಗ ಪಾಟೀಲ್ರಿದ್ರು, ಶಾನ್ಭೋಗ್ರಿದ್ರು, 10 ಜನ ಇರೋರು ಯಾವಾಗಲೂ. ಅವಾಗೆಲ್ಲ ಪಂಚಾಯತಿನಲ್ಲಿ ಪಂಚಾಯತಿ ಕಂಪ್ಲೀಟ್ ಇವ್ರದ್ದೇ, ನ್ಯಾಯಗಳು ಅದು ಇದು. ಶಾನ್ಭೋಗ್ರಿದ್ರು, ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಅಲ್ಲಿ ಕೂತ್ಕೊಂಡು ನಮ್ಗೆ ಗೊತ್ತಿದ್ದಂಗೆ ಒಂದು 10 ಜನ ಇದ್ದರು ಶಾನ್ಭೋಗ್ಸು. ಈಚ್ ವಿಲೇಜ್ಗೆ ಅವರೇ ಅಕೌಂಟೆಂಟ್ಸು. ಈಗ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಪಿ ಡಿ ಒಗಳಂತೆ, ಸೆಕ್ರೆಟ್ರಿಗಳಂತೆ, ಬಿಲ್ ಕಲೆಕ್ಟ್ರಂತೆ ಎಲ್ಲ, ಅದೆಲ್ಲ ಇವರೇ ಮಾಡ್ತಾಯಿದ್ರು. ಕೆ ಸಿ ರೆಡ್ಡಿ ಅವರ ವಿಚಾರಕ್ಕೆ ಬಹಳಷ್ಟು ಉದಾಹರಣೆಗಳು ಇದಾವೆ. ಅಂದ್ರೆ ಕೆ ಸಿ ರೆಡ್ಡಿ ಅವರೇ ಮೊದಲ ಅಡಿಗಲ್ನ ಹಾಕಿದ್ರು ನೆಹರು ಅವರ ಒಂದು ವಿಚಾರಕ್ಕೆ ಬರೋದಾದ್ರೆ. ಅಂದ್ರೆ ನೆಹರು ಅವ್ರನ್ನ ಕರೆಸಿ ಇವರೇ ಒಂದು ಅಡಿಪಾಯ ಹಾಕ್ತಾರೆ. ನಿಕ್ಕುದಾಗಿ ಒಂದು ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ನ ಅವ್ರು ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಇರ್ತಾರೆ. ಆ ಒಂದು 18 ಕಚೇರಿ ಇರುತ್ತೆ. ಅಲ್ಲಿ ಒಂದು 7 ಜನ ಮಿನಿಸ್ಟರ್ಸ್ ನ ಕೊಟ್ಟು ಇವ್ರಿಗೆ ಸರ್ಕಾರ ನಡೆಸಿ ಅಂತ ಕೊಟ್ಟಿರ್ತಾರೆ. ಆ ಘಟನಾವಳಿಗಳ ಬಗ್ಗೆ ನೀವು ಹೇಳೋದಾದ್ರೆ ಇದೆಲ್ಲ ಅಷ್ಟು ಕಾನ್ಸಂಟ್ರೇಟಾಗಿ, ಅಷ್ಟು ಟ್ರೂತ್ಫುಲ್ಲಾಗಿ ಹೇಳೋಕ್ಕೆ ಕಷ್ಟ ಆಗುತ್ತೆ. ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಅದೆಲ್ಲ. 1947 ಅಂದರೆ ಐ ವಾಸ್ ಏಜ್ 3 years ದೆನ್. ಹಂಗಂದ್ರೆ ಆ ವಿಷಯ ಕೇಳೋದೇ ತಪ್ಪಾಗುತ್ತೆ. ಇದ್ರ ಮುಖಾಂತರ ಕೇಳ್ತಾ ಇರೋದು ಗೊತ್ತಿರೋದು ನಮ್ಗೆ. ಆಫ್ಟರ್ ದಿ ರವೀಂದ್ರನಾಥ್ ರಿಸರ್ಚ್ ಮಾಡಿದ ಮೇಲೆ ಇದರೊಳಗಿದೆ. ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡಿದ್ದಾರೆ ಕೆ ಸಿ ರೆಡ್ಡಿ ಅವ್ರ ಮೇಲೆ. ಒಂದು ಸತಿ ಸೋತಿದ್ದಾರೆ ಹನುಮಂತಯ್ಯ. ಸೆಕೆಂಡ್ ಟೈಮ್ ಮಾಡಿದಾಗ ನೀವು ಫ್ರೀ ಇಂಟರ್ಫಿಯರ್ ಆಗಿ ನೀನು ಬಾಪ ಅದಕ್ಕೆ ಅಂತ. ದಿ ಪ್ಲ್ಯಾನ್ ಆಫ್ ವಿಧಾನಸೌಧಗೆ ವಾಸ್ ಗಿವನ್ ಟು ಹಿಮ್. ನಗ್ನಗತ ಕೊಟ್ರಂತೆ ಕೆ ಸಿ ರೆಡ್ಡಿ. ಇನ್ನು ಇದು ಮನೇನೆ ಮುಗಿಸಪ್ಪ ಮಾಡಿ ಅಂತ ಅವ್ರ ಪರಿಕಲ್ಪನೆ. ಇಷ್ಟು ಚಿಕ್ಕದಾಗಿ ಮಾಡೋಕ್ಕಾಗಲ್ಲ, ದೊಡ್ಡದಾಗಿ ಮಾಡೋಣ ಅಂತ. ಅದು ಆವಾಗ ಫ್ರೀಡಮ್ ಫೈಟರ್ಸ್ ಎಲ್ಲ ಭಾಳ ಗಲಾಟೆ ಮಾಡಿದ್ದಾರೆ, ಅಜಿಟೇಷನ್. ಅಷ್ಟು ದೊಡ್ಡದಾಗಿ ಕಟ್ಟಕ್ಕೆ ಹೋಗಬೇಡ, ಚಿಕ್ಕದಾಗಿರಲಿ, ಎಕ್ಸ್ಪೆನ್ಸಸ್. ಈಗ ತಾನೇ ಸ್ವತಂತ್ರ ಬಂದಿದೆ. ರಾಮನಗರದವರು ಅಲ್ವಾ ಕೆಂಗಲ್ ಹನುಮಂತಯ್ಯ, ಮೈಸೂರು ಮಹಾರಾಜರ ಥರ ಪ್ಯಾಲೇಸ್ ಕಟ್ಟಬೇಕು ಅಂತ ಪರಿಕಲ್ಪನೆ ಇಟ್ಕೊಂಡು ವಿಧಾನಸೌಧ ಸ್ಟಾರ್ಟ್ ಮಾಡಿ ಈ ಯುಟಿಲೈಸ್ ದಿ ಲೇಬರ್ ಪ್ರಿಸ್ನರ್ಸ್ ಫ್ರಮ್ ದಿ ಸೆಂಟ್ರಲ್ ಪ್ರಿಸನ್. ಅವರಿಗೆ ಎಷ್ಟು ಜನ ಇದ್ದರೂ ಗೊತ್ತಿಲ್ಲ. ಅವ್ರಿಗೆ ಹೆಂಗೋ ಊಟ ಗೌರ್ಮೆಂಟ್ ಆಗ್ತಾಯಿತ್ತು. ಕೆಲಸ ಅಲ್ಲಿ ಕೆಲಸ ಮಾಡ್ಬೇಕು. ರಿಗ್ರೆಸ್ ಇಂಪ್ರೆಷನ್ಮೆಂಟ್ ಅಂತಿತ್ತು, ಬೇರೆ ಬೇರೆ ಇದೆ. ಅವ್ರು ಕೆಲಸ ಮಾಡಲೇಬೇಕಾಗಿತ್ತು. ಅಂಥವ್ರನ್ನ ಉಪಯೋಗಿಸ್ಕೊಂಡು ಮಾಡಿದ್ದಾರೆ. ಮಾಡಿದಾಗ ಅವರು ಅಜಿಟೇಷನ್ ಆಗಿತ್ತಂತೆ ಪಾಪ. ಏನಪ್ಪ ಇವ್ರು ಇಷ್ಟು ಕೆಲಸ ಕೊಡ್ತಾರೆ ನಾವು ಆಯಾಗಿದ್ದವ್ರನ್ನ ಅಂತೇಳಿ ಟ್ವೈಸ್ ದೇ ಟ್ರೈ ಟು ಅಟ್ಯಾಕ್ ಹಿಮ್. 2 ಸಲ ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ನೋಡಿದ್ರಂತೆ. ಆಮೇಲೆ ಬಿಕಮ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿಗೆ ಹೋದರು. ಇವ್ರ ಕೊಲೀಗ್ಸ್ ತಾನೇ ಅಲ್ಲಿ ಇದ್ದರು ಹನುಮಂತಯ್ಯವರು. ಸರ್, ಹಾಗಾದ್ರೆ ಇವ್ರಿಗೆ ಬಂದಂತಹ ಪ್ರಶಸ್ತಿಗಳ ಒಂದು ಕಲೆಕ್ಷನ್ಸ್ ಮತ್ತೊಂದು ಇವ್ರದೆಲ್ಲ ಎಲ್ಲಿರ್ಬೋದು ಸರ್? ಎಲ್ಲಿ ಇಲ್ಲ ಸರ್, ನಮ್ಗೆ ಗೊತ್ತಿದ್ದಂಗೆ ಎಲ್ಲಿ ಇಲ್ಲ. ಅವ್ರ ಮನೆಗಳಲ್ಲೂ ಇಲ್ಲ. ಯಾಕಂದ್ರೆ ನಾವೆಲ್ಲ ಚಿಕ್ಕವರು. ಓನ್ಲಿ ವೆನ್ ಯು ವಾಸ್ ದ ಗವರ್ನರ್ ದೆನ್ ವಿ ಕೇಮ್ ಔಟ್ ಆಫ್ ದಿ ಕಾಲೇಜಸ್ಸು. ಅವರು ಅಷ್ಟೇ. ಈಗ ಅವರ ಕವಿತಾ ರೆಡ್ಡಿ ಮಾಮನೆ, ಈಸ್ ದಿ ಎಲ್ಡೆಸ್ಟ್ ಸನ್ನು. ಅವನು SM ಕೃಷ್ಣ ಕ್ಲಾಸ್ಮೇಟ್, MSc ಓದ್ಕೊಂಡು ಅವರೂ ಅವಾಗೆ ಸ್ವಲ್ಪ ಆ ಕಡೆ ಬಂದಿದ್ದೆ. ಅವ್ರಿಗೊಬ್ರಿಗೆ ಸ್ವಲ್ಪ ಕನ್ನಡ ಗೊತ್ತು ಅಂತ ಕಾಣುತ್ತೆ. ಇವ್ರಿಗೆಲ್ಲ ಕನ್ನಡ ಪುಸ್ತಕ ಕೊಟ್ಟರು ಓದಲ್ಲ ಅವರು. ವೆಂಕಟರಮಣಪ್ಪ ಅಂತೇಳಿ ಅಡ್ವೊಕೇಟು, ಅವ್ರ ಕಾಲದವರೇ. ಈ ಮಸ್ಟ್ ಬಿ 80 years ಓಲ್ಡ್. ನಾವು ರಿಟೈರ್ಡ್, ಇಲ್ಲೇ KGFನಲ್ಲಿದ್ದಾರೆ. ಆ ಪುಸ್ತಕ ಕೊಟ್ವಿ, ಇದು ಬಂದಿರಲಿಲ್ಲ. ಆ ಪುಸ್ತಕ ಕೊಟ್ವಿ ಅವ್ರಿಗೆ. ಅದನ್ನ ನೋಡಿಬಿಟ್ಟು ಇದು ರಿಸರ್ಚ್ ಟೈಪ್ ಇದೆ, ಯಾರಿಗೂ ಅಂಡರ್ಸ್ಟ್ಯಾಂಡ್ ಆಗೋಲ್ಲ, ನಾನು ಅದನ್ನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಆಮೇಲೆ ನಾನು ರವೀಂದ್ರನಾಥ್ ಕೇಳಿದೆ, ನಿನ್ನ ಪುಸ್ತಕ ಯಾರೂ ಇದು ಮಾಡಲ್ಲಪ್ಪ, ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ ಎ ಸ್ಟೋರಿ, ಡೋಂಟ್ ಪುಟ್ ಎವ್ರಿಥಿಂಗ್ ಇಂಟು ಇದರಲ್ಲೇ ಅಂಥೇಳಿ. ಆ ಪುಸ್ತಕ ಕೊಡಿ ಮೇಡಮ್. ಇದರೊಳಗೆ ಫೋಟೋಸು ಕಡಿಮೆ ಮಾಡಿಬಿಟ್ಟು ಇದು ಕಾಮನ್ ಮ್ಯಾನ್ಗೆ ಅರ್ಥ ಆಗೋಂಗೆ ಬರೆದಿದ್ದಾರೆ ಇದನ್ನು, 3rd edition.